ಹಲೋ ಸ್ನೇಹಿತರೆ, ಡೇಟಿಂಗ್ ಸಮಯದಲ್ಲಿ ಪುರುಷರು ಮಹಿಳೆಯರನ್ನು ಮುಟ್ಟಿದರೆ ಏನಾಗುತ್ತದೆ, ಮಹಿಳೆಯರು ಏನು ಮಾಡಬೇಕು ಮತ್ತು ಏನು ಮಾಡಬಾರದು, ಈ ಸಮಯದಲ್ಲಿ ಜನರು ಮಹಿಳೆಯರನ್ನು ಅಸ್ಪೃಶ್ಯರೆಂದು ಏಕೆ ಪರಿಗಣಿಸುತ್ತಾರೆ ಎಂದು ನಾನು ನಿಮಗೆ ಕೃಷ್ಣ ಹೇಳಿದ ಕಥೆಯ ಮೂಲಕ ಹೇಳುತ್ತೇನೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೇಳಿ, ನಂತರ ನಿಮಗೆ ವಿವರವಾಗಿ ತಿಳಿಯುತ್ತದೆ. ವಿಡಿಯೋವನ್ನು ಪ್ರಾರಂಭಿಸೋಣ. ರುಕ್ಮಿಣಿ ದೇವಿ: ಭಗವಾನ್ ಕೃಷ್ಣ, ನನಗೆ ಒಂದು ಪ್ರಶ್ನೆ ಇದೆ. ನನ್ನ ಮನಸ್ಸು, ನೀವು ಮಾತ್ರ ನನ್ನ ಪ್ರಶ್ನೆಗಳಿಗೆ ಉತ್ತರಿಸಬಹುದು. ನಂತರ ಭಗವಾನ್ ಕೃಷ್ಣ: ದೇವತೆ, ನಿಮ್ಮ ಮನಸ್ಸಿನಲ್ಲಿರುವ ಯಾವುದೇ ಪ್ರಶ್ನೆಗಳನ್ನು ನನ್ನನ್ನು ಕೇಳಲು ಹಿಂಜರಿಯಬೇಡಿ ಮತ್ತು ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರಿಸುತ್ತೇನೆ. ನಂತರ ರುಕ್ಮಿಣಿ ದೇವಿ: ಸ್ವಾಮಿಗಳು, ಆಹಾರದಿಂದಾಗಿ ಮಹಿಳೆಯರು ಬಳಲಲು ಶಾಪ ಏಕೆ ಇದೆ ಎಂದು ಕೇಳಿದರು. ಆ ಸಮಯದಲ್ಲಿ ಮಹಿಳೆಯರು ಏಕೆ ಕೆಲಸಗಳನ್ನು ಮಾಡಬಾರದು? ಕೆಲವು ಕೆಲಸಗಳನ್ನು ಮಾಡುವುದರಿಂದ ಅವರು ಪಾಪವನ್ನು ಅನುಭವಿಸುತ್ತಾರೆ. ಕಥೆಯನ್ನು ಸಂಪೂರ್ಣವಾಗಿ ಕೇಳುವವರ ಎಲ್ಲ ಪಾಪಗಳು ತೆಗೆದುಹಾಕಲ್ಪಡುತ್ತವೆ. ದೇವಿ, ಈ ಕಥೆಯನ್ನು ಯಾರು ಗಂಡ ಮತ್ತು ಹೆಂಡತಿ ಕೇಳುತ್ತಾರೋ ಅವರು ಸಂತೋಷವನ್ನು ಪಡೆಯುತ್ತಾರೆ. ಶ್ರೀಕೃಷ್ಣನು ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಒಂದು ಕಾಲದಲ್ಲಿ ಕಳಿಂಗ ಸಾಮ್ರಾಜ್ಯದಲ್ಲಿ ಸುಂದರವಾದ ನಗರವಿತ್ತು. ಆ ನಗರದಲ್ಲಿ ಸೋಮ ಎಂಬ ಬ್ರಾಹ್ಮಣನು ವಾಸಿಸುತ್ತಿದ್ದನು. ಪತಿವ್ರತ ಧರ್ಮವನ್ನು ಪಾಲಿಸುವ ಸದ್ಗುಣಶೀಲ ಮಹಿಳೆ. ಒಮ್ಮೆ ಸೋಮನು ತನ್ನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿದನು ಮತ್ತು ಆ ವ್ರತಕ್ಕಾಗಿ ನಗರದ ಎಲ್ಲ ಬ್ರಾಹ್ಮಣರನ್ನು ಕರೆದನು ಮತ್ತು ನಗರದ ಎಲ್ಲ ಜನರನ್ನು ಊಟಕ್ಕೆ ಆಹ್ವಾನಿಸಿದನು. ಎಲ್ಲ ಬ್ರಾಹ್ಮಣರು ಅಲ್ಲಿಂದ ಹೊರಟು ಹೋದರು ಮತ್ತು ನಂತರ ಅವರು ಹಸಿದ ಎಲ್ಲ ಬಡ ಜನರಿಗೆ ಆಹಾರವನ್ನು ನೀಡಿದರು. ಸೋಮನು ತನ್ನ ವ್ರತವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ತನ್ನ ಹೊಸ್ತಿಲಲ್ಲಿ ಹೆಜ್ಜೆ ಹಾಕಿದನು. ಆ ಹೊಸ್ತಿಲ ಮುಂದೆ ನಾಯಿ ಮತ್ತು ಎತ್ತು ಮಾತನಾಡುತ್ತಿದ್ದವು. ನಾಯಿ ಮತ್ತು ಎತ್ತು ಮಾತನಾಡುತ್ತಿದ್ದ ಎಲ್ಲ ಪದಗಳನ್ನು ಕೇಳಿ ಸೋಮನಿಗೆ ಆಶ್ಚರ್ಯವಾಯಿತು. ಏಕೆಂದರೆ ಆ ನಾಯಿ ಗೂಳಿಯಾಗಿರಲಿಲ್ಲ, ಅವರು ಹಿಂದಿನ ಜನ್ಮದಲ್ಲಿ ಸೋಮನ ಹೆತ್ತವರಾಗಿದ್ದರು. ಅವರು ಮಾಡಿದ ಪಾಪದಿಂದಾಗಿ ಅವರು ನಾಯಿ ಮತ್ತು ಗೂಳಿಯಾಗಿ ಜನಿಸಿದ್ದಾರೆ ಎಂದು ಸೋಮನು ಗಮನಿಸಿದನು. ಈಗ ಅವರನ್ನು ಮೇಲೆತ್ತಲು ನಾನು ಏನು ಮಾಡಬೇಕೆಂದು ಯೋಚಿಸುತ್ತಾ ಅವನು ರಾತ್ರಿಯಿಡೀ ನಿದ್ರೆ ಮಾಡಲಿಲ್ಲ. ಅವನು ರಾತ್ರಿಯಿಡೀ ಯೋಚಿಸಿದನು ಮತ್ತು ಅಂತಿಮವಾಗಿ, ನಾನು ಈ ಸಮಸ್ಯೆಗೆ ಪರಿಹಾರವನ್ನು ತಿಳಿಯಲು ಬಯಸಿದರೆ ನಾನು ನಾಳೆ ನನ್ನ ಶಿಕ್ಷಕರ ಬಳಿಗೆ ಹೋಗಬೇಕಾಗುತ್ತದೆ ಎಂದು ಅವನು ಭಾವಿಸಿದನು. ಮರುದಿನ ಮುಂಜಾನೆ ಸೋಮನು ತನ್ನ ಶಿಕ್ಷಕರ ಬಳಿಗೆ ಹೋದನು. ಸೋಮನ ಆಗಮನವನ್ನು ನೋಡಿದ ಗುರುಗಳು, ಶಿಷ್ಯನು ಏಕೆ ಈ ರೀತಿ ಬಂದಿದ್ದಾನೆ ಎಂದು ಕೇಳಿದರು. ಆಗ ಶಿಕ್ಷಕರು ಹೇಳಿದರು, ನನ್ನನ್ನು ನಿಮ್ಮ ನೋವಿನಿಂದ ಹೊರಗಿಡಿ. ನಾನು ನಿಮ್ಮ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುತ್ತೇನೆ. ನಿನ್ನ ಸಮಸ್ಯೆ ಏನು ಹೇಳು? ಸ್ವಾಮಿ, ಇಂದು ನಮ್ಮ ಮಗನ ಮನೆಯಲ್ಲಿ ಒಂದು ಘಟನೆ ನಡೆಯಿತು. ಅಲ್ಲಿ ಬ್ರಾಹ್ಮಣರಿಗಾಗಿ ತಯಾರಿಸಿದ ಹಾಲಿನ ಮಡಕೆಗೆ ಹಾವು ವಿಷ ಹಾಕಿತು ಮತ್ತು ಅದನ್ನು ನೋಡಿದಾಗ ನಾನು ತುಂಬಾ ಭಯಭೀತನಾಗಿದ್ದೆ, ಏಕೆಂದರೆ ಆ ಹಾಲಿನಿಂದ ಆಹಾರವನ್ನು ತಯಾರಿಸಲಾಗುತ್ತದೆ ಮತ್ತು ಆ ಆಹಾರವನ್ನು ತಿನ್ನುವವರು ಸಹ ಸಾಯುತ್ತಾರೆ. ಆದ್ದರಿಂದ ಗೂಳಿ ತನ್ನ ಕಥೆಯನ್ನು ಹೇಳಲು ಪ್ರಾರಂಭಿಸಿತು. ನನ್ನ ಹಿಂದಿನ ಜನ್ಮದಲ್ಲಿ ಈ ಬ್ರಾಹ್ಮಣನ ತಂದೆ ಬಂದ ಎಲ್ಲರಿಗೂ ಆಹಾರವನ್ನು ಕಳುಹಿಸಿದರು, ಆದರೆ ಕನಿಷ್ಠ ಅವರು ನನಗೆ ಹುಲ್ಲು ನೀಡಲಿಲ್ಲ. ಆದ್ದರಿಂದ ನಾನು ತುಂಬಾ ದುಃಖದಲ್ಲಿದ್ದೆ. ಇದಕ್ಕೆ ಕಾರಣವನ್ನು ಯೋಗ ಶಕ್ತಿಯಿಂದ ಕಂಡುಹಿಡಿಯಿರಿ ಮತ್ತು ನಾನು ಮುಕ್ತನಾಗಲು ಏನು ಮಾಡಬೇಕೆಂದು ನನ್ನ ಹೆತ್ತವರಿಗೆ ಹೇಳಿ. ನಂತರ ಗುರುಗಳು ಧ್ಯಾನ ಮುದ್ರೆಯಲ್ಲಿ ಕುಳಿತು ಯೋಗ ಮಾರ್ಗದ ಮೂಲಕ ಅವರ ಪಾಪ ಕರ್ಮಗಳನ್ನು ನೋಡಿದರು. ಸ್ವಲ್ಪ ಸಮಯದ ನಂತರ ಗುರುಗಳು ಯೋಗ ಮಾರ್ಗದಿಂದ ಎದ್ದು ಹೇಳಿದರು, ಶಿಷ್ಯರೇ, ನಿಮ್ಮ ಪೋಷಕರು ತಮ್ಮ ಹಿಂದಿನ ಜನ್ಮದಲ್ಲಿ ದೊಡ್ಡ ಪಾಪವನ್ನು ಮಾಡಿದ್ದಾರೆ ಮತ್ತು ಆ ಪಾಪಗಳಿಂದಾಗಿ ಅವರು ಎಂತಹ ದುಃಖವನ್ನು ಅನುಭವಿಸಬೇಕಾಗುತ್ತದೆ ಎಂದು ಸೋಮು ಕೇಳಿದರು. ಗುರು ಹೇಳಿದ ಮಾತುಗಳು, ಆ ಪಾಪ ಏನು ಎಂದು ನನಗೆ ವಿವರವಾಗಿ ಹೇಳಿ. ಗುರು ಶಿಷ್ಯರು ಎತ್ತಿನ ರೂಪದಲ್ಲಿದ್ದರು. ಒಂದು ದಿನ ಅವರು ನಿಮ್ಮ ತಂದೆಯಾಗಿದ್ದರು. ಅವರು ಏಕಾದಶಿ ಎಂದು ಉಪವಾಸ ಮಾಡಿದರು. ಅವರು ಆ ದಿನ ಆಹಾರವನ್ನು ಸಹ ಸೇವಿಸಿದರು. ಆ ದಿನ ಅವನು ಯಾವುದೇ ಭಿಕ್ಷೆ ಮಾಡಲಿಲ್ಲ. ಅವನು ತನ್ನ ಪಿತೃದೇವತೆಗಳಿಗೆ ಶಾರದಾ ಆಚರಣೆಗಳನ್ನು ಕಡ್ಡಾಯವಾಗಿ ಮಾಡಲಿಲ್ಲ. ಆ ಪಾಪದ ಕಾರಣದಿಂದಾಗಿ ನಿಮ್ಮ ತಂದೆ ಡೇಟಿಂಗ್ ಸಮಯದಲ್ಲಿ ನಿಮ್ಮ ತಾಯಿಯೊಂದಿಗೆ ಸಂಭೋಗ ನಡೆಸಿದರು. ಈ ಜನ್ಮದಲ್ಲಿ ನಿಮ್ಮ ತಂದೆ ಗೂಳಿಯಾಗಿ ಜನಿಸಿದರು. ಈಗ ನಾನು ನಿಮ್ಮ ತಾಯಿಯ ಬಗ್ಗೆ ಹೇಳುತ್ತೇನೆ, ಕೇಳು. ನಿಮ್ಮ ತಾಯಿ ಖರ್ಜೂರದ ಸಮಯದಲ್ಲಿ ಆಹಾರವನ್ನು ಬೇಯಿಸಿದಳು. ಅಂತ ಸಮಯದಲ್ಲಿ ಅವಳು ಭಗವಂತನನ್ನು ಪೂಜಿಸಿದಳು ಮತ್ತು ತುಳಸಿ ತಾಯಿಗೆ ನೀರನ್ನು ಸುರಿದಳು. ಆ ಸಮಯದಲ್ಲಿಯೂ ಅವಳು ಅರ್ಪಣೆ ಮಾಡಿದಳು ಮತ್ತು ಅದಕ್ಕಾಗಿಯೇ ಅವಳು ದೊಡ್ಡ ಪಾಪವನ್ನು ಮಾಡಿದಳು. ಆ ಸಮಯದಲ್ಲಿ ಮಹಿಳೆಯರು 3 ದಿನಗಳವರೆಗೆ ಅಶುದ್ಧರಾಗಿರುತ್ತಾರೆ. ಆ ಸಮಯದಲ್ಲಿ ಮಹಿಳೆಯರಿಗೆ ಪೂಜೆಯಂತಹ ಆಚರಣೆಗಳನ್ನು ಮಾಡಲು ಅನುಮತಿಸಲಾಗುವುದಿಲ್ಲ. ಆಗ ಸೋಮನು ಈ ಕಾರಣಕ್ಕಾಗಿಯೇ ನಿನ್ನ ತಾಯಿ ನಾಯಿಯೊಂದಿಗೆ ಜನಿಸಿದಳು ಎಂದು ಹೇಳಿದನು. ಆಗ ಗುರುಗಳು ಈ ಸಮಸ್ಯೆಗೆ ಪರಿಹಾರವನ್ನು ನನಗೆ ಹೇಳಿದರು. ಶಿಷ್ಯರೇ, ಯಾವುದೇ ಅಮಾವಾಸ್ಯೆಯಂದು ನೀವು ನಿಮ್ಮ ಹೆತ್ತವರಿಗೆ ಪಾಂಡ ಪ್ರದಾನವನ್ನು ಅರ್ಪಿಸಬೇಕು. ಭಿಕ್ಷೆ ಕೊಡಿ, ಹಸುವಿನ ಸೇವೆ ಮಾಡಿ, ನಿಮ್ಮ ಹೆತ್ತವರಿಗೆ ಮುಕ್ತಿ ಸಿಗಲಿ ಎಂದು ಪ್ರಾರ್ಥಿಸಿ. ಈಗ ಹಾಗೆ ಮಾಡಬೇಡಿ ಎಂದು ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿದೆ.
ಮಹಿಳೆಯರು ಈ ನೋವನ್ನು ಅನುಭವಿಸಲು ಕಾರಣವನ್ನು ನಾನು ನಿಮಗೆ ಹೇಳುತ್ತೇನೆ ಕೇಳಿ. ಸ್ವಸ್ಥ ವಿಶ್ವರೂಪ ಎಂಬ ಮಗನು ಜನಿಸಿದನು. ಅವನು ಎಲ್ಲಾ ಬುದ್ಧಿವಂತನು. ಅವನಿಗೆ 3 ತಲೆಗಳಿವೆ. ವಿಶ್ವರೂಪನು 3 ತಲೆಗಳನ್ನು ಹೊಂದಿದ್ದಾನೆ. ವಿಶ್ವರೂಪನು 1 ಬಾಯಿಯಿಂದ ಸುರಪಣ, 2ನೇ ಬಾಯಿಯಿಂದ ಸೋಮ ಮತ್ತು 3ನೇ ಬಾಯಿಯಿಂದ ಅನ್ನವನ್ನು ತಿನ್ನುತ್ತಾನೆ. ದೇವರು ಅವನಿಗೆ ಶಿಕ್ಷಕನ ಸ್ಥಾನವನ್ನು ನೀಡಿದನು. ಇಂದ್ರನು ನಾರಾಯಣನ ರಕ್ಷಾಕವಚವನ್ನು ಅವನಿಂದ ಪಡೆದನು. ಆದರೆ ವಿಶ್ವರೂಪನು ಸಹ ಅದರ 1 ಭಾಗವನ್ನು ನೀಡುತ್ತಿದ್ದಾನೆಂದು ತಿಳಿದಿತ್ತು. ರಾಕ್ಷಸರಿಗೆ ಯಜ್ಞ. ಇಂದ್ರನು ಗುರುವಿನ ಸ್ಥಾನದಲ್ಲಿದ್ದ ವಿಶ್ವರೂಪಿಯ ಮೇಲೆ ನಾರಾಯಣ ಗುರಾಣಿಯನ್ನು ಖಂಡಿಸಿ ಸರ್ವಶ್ರೇಷ್ಠನನ್ನು ಕೊಂದನು ಮತ್ತು ಇಂದ್ರನು ಬ್ರಹ್ಮನನ್ನು ಕೊಂದ ಅಪರಾಧವನ್ನು ಮುಚ್ಚಿದನು. ಅವನು ನೀರನ್ನು ಮತ್ತೆ ಶುದ್ಧವಾಗಿಸಲು ವರವನ್ನು ನೀಡುತ್ತಾನೆ ಮತ್ತು ಪಾಪದ ಮತ್ತೊಂದು ಭಾಗವನ್ನು ನೀಡುತ್ತಾನೆ ಮತ್ತು ಮರಗಳನ್ನು ಎಷ್ಟು ಬಾರಿ ಕತ್ತರಿಸಿದರೂ ಮತ್ತೆ ಮೊಳಕೆಯೊಡೆಯುವಂತೆ ಮಾಡಲು ವರವನ್ನು ನೀಡುತ್ತಾನೆ. ಭೂಮಿ ಸಮತಟ್ಟಾಗಿದೆ, ನೀರು ನೊರೆಯಾಗಿದೆ, ಮರಗಳು ಅಂಟು. ಮಹಿಳೆಯರಿಗೆ ಈ ದೋಷ ಸಿಕ್ಕಿದೆ. ಇದು ಇಂದ್ರನಿಂದ ಹರಡಿದ ಬ್ರಹ್ಮನನ್ನು ಕೊಂದ ಪಾಪದಿಂದಾಗಿ. ಮಹಿಳೆಯರನ್ನು ಕೊಂದ ಪಾಪದಿಂದಾಗಿ ಮಹಿಳೆಯರಿಗೆ ಡೇಟಿಂಗ್ ಸಿಗುತ್ತದೆ. ಚಾನಲ್ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಸಕ್ರಿಯಗೊಳಿಸಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.